ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವ ಪರಿಶಿಷ್ಟ ಜಾತಿ ಸಮುದಾಯದ ವತಿಯಿಂದ ತಾಲೂಕು ಮಟ್ಟದ ಅದ್ದೂರಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಲು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಆಗಸ್ಟ್ 19ರಂದು ಆಚರಣೆ ಮಾಡಲು ಒಮ್ಮತದಿಂದ ನಿರ್ಧಾರ ಕೈಗೊಳ್ಳಲಾಯಿತು. ಸಭೆಯಲ್ಲಿ ಮಾಜಿ ಸಂಸದರಾದ ಎ. ಸಿದ್ದರಾಜು ಮಾತನಾಡುತ್ತಾ, ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವ ನಮ್ಮ ಸಮುದಾಯದ ವತಿಯಿಂದ ಆಗಸ್ಟ್ 19ರಂದು ಅದ್ದೂರಿ ವಿಶೇಷವಾಗಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಲು ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹಕಾರ ನೀಡುವ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ಪ್ರತಿಯೊಬ್ಬರೂ ಒಂದೊಂದು ರೀತಿಯ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬೇಕು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ನಮ್ಮ ಸಮುದಾಯದ ಎರಡು ಕಣ್ಣುಗಳಾದ ಹೊರೆಯಾಲ ಗೋಪಾಲ್ ಹಾಗೂ ಡಾಕ್ಟರ್ ನವೀನ್ ಮೌರ್ಯ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಳ್ಳುತ್ತಾರೆ. ಹಾಗೆಯೇ ವಿವಿಧ ತಂಡಗಳನ್ನು ರಚನೆ ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ಒಟ್ಟಾಗಿ ಸಾಗುವ ಕೈ ಜೋಡಿಸಿ ಎಂದು ಮನವಿ ಮಾಡಿದರು. ಇನ್ನು ಸಭೆಯಲ್ಲಿ ಹೊರೆಯಾಲ ಗೋಪಾಲ್ ಮೆರವಣಿಗೆ ಜವಾಬ್ದಾರಿ ಜೊತೆಗೆ ಇನ್ನಿತರ ಜವಾಬ್ದಾರಿ ತೆಗೆದುಕೊಂಡು ಎಷ್ಟಾದರೂ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ನಂತರ ಡಾಕ್ಟರ್ ನವೀನ್ ಮೌರ್ಯ ಆಗಸ್ಟ್ 19ರಂದು ನಡೆಯುವ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮಕ್ಕೆ 50,000 ಜನಸಂಖ್ಯೆ ಬಂದರೂ ಊಟದ ವ್ಯವಸ್ಥೆಯನ್ನ ಮಾಡುತ್ತೇನೆ, ಒಟ್ಟಾಗಿ ಕಾರ್ಯಕ್ರಮ ಮಾಡುವ ಎಲ್ಲರೂ ಕೈ ಜೋಡಿಸಿ ಎಂದು ಹೇಳಿದರು. ಯಾವಾಗಲೂ ಆಗಿರ್ಬೇಕು ಕುಡಿದು ಅಂತ ಒಂದು ಸಭೆ, ಬೃಹತ್ ಸಭೆಯನ್ನ ಏರ್ಪಾಡು ಮಾಡಿ 19ನೇ ತಾರೀಕು ಇಡೀ ಗುಂಡ್ಲುಪೇಟೆ ನಗರದಲ್ಲಿ ಒಂದು ಬೃಹತ್ತಾದಂಥ ಪ್ರೊಸೆಷನ್ನು, ಸುಮಾರು ಅದು 2 ಗಂಟೆ 3 ಗಂಟೆಗಳ ಅವಧಿಯವರೆಗೂ ನಡೆಯತಕ್ಕಂಥ ಒಂದು ದೊಡ್ಡ ಪ್ರೊಸೆಷನ್ನು, ಸುಮಾರು 10,000 ರಿಂದ 15,000 ಜನ ಸೇರಿ ಪ್ರೊಸೆಷನ್ ಮಾಡ್ತಕ್ಕಂಥದ್ದು. ಎಲ್ಲ ನಮ್ಮ ತಾಲೂಕು ಮತ್ತು ಪಕ್ಕದ ತಾಲೂಕುಗಳಿಂದ ಬರತಕ್ಕಂಥ ಎಲ್ಲ ನಮ್ಮ ಜಾನಪದ ಕಲಾ ತಂಡಗಳನ್ನು ಜೊತೆ ಸೇರಿಸಿ ನಾವು ಪ್ರೊಸೆಷನ್ ಮಾಡ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ದಿನ ಆ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ, ಜಿಲ್ಲಾ ಮಟ್ಟದ ಇನ್ನೂ ಅನೇಕ ನಮ್ಮ ಬಂಧು ಮುಖಂಡರುಗಳು ಬರೋರಿದ್ದಾರೆ. ಜೊತೆಗೆ ನಾವು ಇನ್ನೂ ಒಂದು ಬಹಳ ಪ್ರಶಂಸೆ ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಈ ಒಂದು ದಿನಾಚರಣೆಯಲ್ಲಿ ವಿಶೇಷವಾಗಿ ನಮ್ಮ ಯುವಕರು ಬಹಳ ತಮ್ಮ ಸಂಪೂರ್ಣವಾದಂಥ ಸಹಕಾರ ಮತ್ತು ಬದ್ಧತೆಯನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಬಹಳ ಅತ್ಯಂತ ಆಶ್ಚರ್ಯವಾದಂಥದ್ದು ಮತ್ತು ಅತ್ಯಂತ ಸಂತೋಷಕರವಾದಂಥದ್ದು ಕೂಡ ನಮಗಾಗಿದೆ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಈಗ ಕೆಲವು ಸಮಿತಿಗಳನ್ನು ಮಾಡಿ ಆ ಸಮಿತಿಗಳಲ್ಲಿ ಜವಾಬ್ದಾರಿಗಳನ್ನು ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡೋರಿದ್ದೇವೆ. ಆ ಸಮಿತಿಗಳಲ್ಲಿ ಜವಾಬ್ದಾರಿಯನ್ನು ಕೊಟ್ಟಾಗ ಆಯಾ ಜವಾಬ್ದಾರಿಗಳನ್ನು ನಿರ್ವಹಿಸ್ತಕ್ಕಂಥ ಎಲ್ಲ ಯುವಕರು ಮತ್ತು ಸಮುದಾಯದ ಎಲ್ಲ ಮುಖಂಡರುಗಳು ಕೂಡ ನಾವು ಇನ್ವಾಲ್ವ್ ಮಾಡಿಕೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಸೊ ಆದ್ದರಿಂದ ನಾವು ಅಂತಿಮವಾಗಿ 2024ರಲ್ಲಿ ನಾವು ಏನು ಆಗಸ್ಟ್ 19ನೇ ತಾರೀಕು ನಾವು ಬಾಬಾ ಸಾಹೇಬರವರ 133ನೇ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀವಿ. ಇದು ಅತ್ಯಂತ ಯಶಸ್ವಿ ಆಗ್ತಕ್ಕಂಥದ್ದು ಎಲ್ಲ ಮುನ್ಸೂಚನೆಗಳನ್ನು ಕೂಡ ನಮ್ಮ ಯುವಕರು ಕೊಡ್ತಾ ಇದ್ದಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನು ತಾಲೂಕು ಮಟ್ಟದಲ್ಲಿ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಕಳೆದ ಒಂದು ತಿಂಗಳಿಂದ ಸೀರೀಸ್ ಆಫ್ ಮೀಟಿಂಗ್ಗಳಾಗಿವೆ. ಈ ವೇದಿಕೆಗೆ ಒಂದು ನಮ್ಮ ಸಮಾಜದ ಹಿರಿಯ ಮುಖಂಡರಾದ ಎ. ಸಿದ್ದರಾಜು ಸಾಹೇಬ್ರೆ, ಮಂಗಳೂರು ನಾಗರಾಜರವರೇ, ಬೊಂಬೈನವರೇ, ಜ್ಞಾನಕೃಷ್ಣ ಅವರೇ, ಬಸವರಾಜ್ ಅವರೇ, ಗೋವಿಂದರಾಜ್ ಅವರೇ, ಗೋಪಾಲ್ ಅವರೇ ಹಾಗೂ ನಮ್ಮ ಸಮಾಜದ ಎಲ್ಲ ಪಕ್ಷದ ಮುಖಂಡರುಗಳೇ, ಸಂಘದ ಅಂಬೇಡ್ಕರ್ ಸಂಘದ ಅಧ್ಯಕ್ಷರುಗಳೇ, ವಿವಿಧ ಗ್ರಾಮಗಳಿಂದ ಆಗಮಿಸಿದಂಥ ಮುಖಂಡರುಗಳೇ ಹಾಗೂ ಕಾರ್ಯಕರ್ತ ಬಂಧುಗಳೇ, ಏನಿವತ್ತು ನಮ್ಮ ಗೋಪಾಲ್ ಅವರು ಮತ್ತು ಎ. ಸಿದ್ದರಾಜು ಸಾಹೇಬರು ಹೇಳ್ದಂಗೆ ನಾವು ಪಕ್ಷ ಭೇದ ಮರೆತು ಮತ್ತು ಎಲ್ಲ ಭೇದವನ್ನು ಮರೆತು ಹಳ್ಳಿಗಳಲ್ಲಿ ಸಂಘಟನೆ ಮಾಡಿ ಬಾಬಾ ಸಾಹೇಬ್ರವರ ಜಯಂತಿಯನ್ನು ನಮ್ಮ ತಾಲೂಕು ಮಟ್ಟದಲ್ಲಿ ವಿಜೃಂಭಣೆಯಿಂದ ಮಾಡಿ ನಮ್ಮ ಶಕ್ತಿ ಏನಿದೆ ಲಿಂಗಾಯತವನ್ನು ಬಿಟ್ಟರೆ 2ನೇ ಸ್ಥಾನದಲ್ಲಿರುವಂಥವರು ನಮ್ಮ ರೈತ ಸಮಾಜ ಅಂದರೆ SC ಸಮಾಜ. ಆ ಸಮಾಜವನ್ನು ಒಗ್ಗಟ್ಟಿಸಲಿಕ್ಕೆ ಸರ್ವ ಮನುಷ್ಯಗಳು ಕೂಡ ಇವತ್ತು ಒಗ್ಗಟ್ಟಾಗಿ ನಿಂತಿರ್ತಕ್ಕಂಥದ್ದು ನನಗೆ ವೈಯಕ್ತಿಕವಾಗಿ ತುಂಬ ಖುಷಿಯನ್ನು ಕೊಟ್ಟಿದೆ. ಈ ನಿಟ್ಟಿನಲ್ಲಿ ನಾನು ಹೇಳೋದಾದರೆ, ಈಗ ಎ. ಸಿದ್ದರಾಜು ಸಾಹೇಬರು ಹೇಳ್ದಂಗೆ ಯುವಕರಾದಂಥ ನನಗೆ ಮತ್ತು ಗೋಪಾಲ್ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆದರೆ ಗೋಪಾಲ್ ಮತ್ತು ನವೀನ್ ಅವರೇ ಬರೀ ಸಾಂಕೇತಿಕ ಅಷ್ಟೇ.
ಗೋಪಾಲ್ ಮತ್ತು ದೇವೇಂದ್ರ ಅವರ ಮನೆ ಕೆಲಸ ಎಲ್ಲ ಇದು ಸರ್ವ ನನ್ನ ಮನೆ ಕೆಲಸ, ರಾಜೇಂದ್ರ ಅವ್ರ ಮನೆ ಕೆಲಸ, ಗೋವಿಂದರಾಜ್ ಅವ್ರ ಮನೆ ಕೆಲಸ ಅಂತ ಹೇಳ್ಕೊಂಡು ನಮ್ಮ ಮನೆಗಳಲ್ಲಿ ಯಾವ ಕಾರ್ಯಕ್ರಮ, ಮದುವೆ ಕಾರ್ಯಕ್ರಮ ಅಥವಾ ಯಾವುದೋ ಕಾರ್ಯಕ್ರಮ ಅಂದರೆ ನಾವು ಏನು ವೈಯಕ್ತಿಕವಾಗಿ ಆಸಕ್ತಿಗಳನ್ನು ತಗೊಂಡು ಮಾಡ್ತೀವಿ, ಆ ನಿಟ್ಟಿನಲ್ಲಿ ನಾವು ಟೈಮ್ ತಗೊಂಡು ಒಂದು 7 ಈಗ ಒಂದು 12ಕ್ಕೆ ಮಾಡಬೇಕು, 19ಕ್ಕೆ ಮಾಡಬೇಕು, ಅಥವಾ ಡೇಟು ಸ್ವಲ್ಪ ಡ್ರ್ಯಾಗ್ ಆದರೆ ಹಳ್ಳಿಗಳಲ್ಲಿ ಕಾಂಪ್ಲೆನ್ಸ್ ಕೊಡಬೇಕು, ಸಂಘವನ್ನು ವಿಸಿಟ್ ಮಾಡಬೇಕು, ಮತ್ತು ಮಹಿಳಾ ಸಂಘಟನೆಗಳನ್ನ ವಿಸಿಟ್ ಮಾಡಬೇಕು, ಮತ್ತು ನಮ್ಮ ಸಮಾಜದ ದಲಿತ ಸಂಘರ್ಷ ಮುಖಂಡಗಳನ್ನ ಭೇಟಿ ಮಾಡಬೇಕು. ಈ ನಿಟ್ಟಿನಲ್ಲಿ ನಮ್ಮದು ಸರ್ವ ಉದ್ದೇಶ ಏನಂದರೆ ನಮ್ಮ ಸಮಾಜ ಏನಿವತ್ತು ಈ ವರ್ಷ 2023-24 ಸಾಲಿನಲ್ಲಿ ಏನು ಒಗ್ಗಟ್ಟಾಗಿದ್ವಿ, ಇದು ಅಂಬೇಡ್ಕರ್ ಆಚರಣಾ ಸಮಿತಿ ಗುಂಡ್ಲುಪೇಟೆ ತಾಲೂಕಿನಂತಾಗಿ ನಾನಿರಲಿ, ಗೋಪಾಲ್ ಅವರಿರಲಿ ಅಥವಾ ಶ್ರೀಧರ ಸಾಹೇಬರಿರಲಿ ಯಾರಿಲ್ಲಾದ್ರೂ ಕೂಡ ಒಬ್ಬೊಬ್ಬರು ಈ ರಥವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಬಯಕೆ. ಯಾಕೆಂದ್ರೆ ಒಂದು ವರ್ಷ ಈಗ ನಮಗೆ ಅಧಿಕಾರ ಇರುತ್ತೆ, ಅಧಿಕಾರ ಇರಲ್ಲ, ಅಧಿಕಾರ ವಿಕೇಂದ್ರೀಕರಣ ಆಗ್ತಾ ಇರ್ತದೆ, ಅದು ಕಾಲಚಕ್ರ. ಅಧಿಕಾರ ಇದ್ದವ್ರು ಮಾಡಬೇಕು, ಇದ್ದವ್ರು ಮಾಡಬಾರ್ದು ಅಂತಲ್ಲ, ಅಧಿಕಾರವನ್ನ ಬಿಟ್ಟು ಪಕ್ಷವನ್ನ ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ನಾನು ಈ ಕಾರ್ಯಕ್ರಮದ ಸಂಪೂರ್ಣವಾಗಿ ಜವಾಬ್ದಾರಿ ತಗೋತೀನಿ. ನನ್ನ ಕೈಯಲ್ಲಿ ಜನಗಳ ಕಾರ್ಯಕ್ರಮ ಆಗುತ್ತೆ, ಹಾಕಬರ್ತೀನಿ, ನಾನು ಒಂದು ವೆಹಿಕಲ್ ಮಾಡ್ತೀನಿ, ನನ್ನ ಜವಾಬ್ದಾರಿ. ನನ್ನ ಊರಿಂದ ನನ್ನ ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳನ್ನ ನಾನು ಒಗ್ಗಟ್ಟು ಮಾಡಿ, ಮಹಿಳಾ ಸಂಘಟನೆಗಳನ್ನ ಒಗ್ಗಟ್ಟು ಮಾಡಿ, ನನಗೆ ಯಾರು ಹಿತೈಷಿಗಳಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಕರ್ಕೊಬಂದು ಅವ್ರನ್ನ ಹಂಗೆ ಬಿಟ್ಬಿಡೋದನ್ನು ಕರ್ಕೊಂಡು ವಾಪಸ್ ಸೇಫ್ ಆಗುವಂತ ಜವಾಬ್ದಾರಿ. ಸಾಹೇಬ್ರು ಹೇಳಿದ್ರೆ ವ್ಯಾಲಿಡೇಟರಿ ವರ್ಕ್ ಕೂಡ ಇದೆ. ಈಗ ವೆಲ್ಕಮ್ ಸ್ಪೀಚ್ ಇಂದ ಏನು ವ್ಯಾಲಿಡೇಟರಿ ಇರುತ್ತಲ್ಲ ಅದನ್ನ ನಾವು ಉಳಿಸ್ಕೋಬೇಕು. ಏನು ಅವ್ರು ಮಾತು ಕೊಟ್ಟಿದ್ದಾರೆ ನಮ್ಮ ಸಮಾಜದ ಹಿರಿಯ ಮುಖಂಡರು, ಆ ಮಾತಿಗೆ ಚ್ಯುತಿ ಬರದಂತೆ ಮತ್ತೆ ಎಲ್ಲರೂ ಸ್ವಾಭಿಮಾನಕ್ಕೆ ಧಕ್ಕೆ ಬರದಂತೆ ಒಂದು ನಾವು ಬಾಬಾ ಸಾಹೇಬರು ಎಜುಕೇಟ್ ಆರ್ಗನೈಸ್ ಇರ್ತಾರೆ. ಅದರಲ್ಲಿ ಬಾಬಾ ಸಾಹೇಬ್ರದ್ದು ಮೇಯ್ನ್ ರೋಲೇ ಇಡೀ ವಿಶ್ವನೇ ಗುರುತಿಸುವಂಥದ್ದು ಶಿಸ್ತು. ಆ ಡಿಸಿಪ್ಲಿನ್ಗೆ ನಾವೆಲ್ಲ ಧಕ್ಕೆ ಬರದಂತೆ ಬಾಬಾ ಸಾಹೇಬ್ರ ಜಯಂತಿ ದಿನ ನಾವು ಯಾವುದೋ ಒಂದು ಸಣ್ಣ ಈಗ ಗೋಪಾಲ್ ಅವರು ಪ್ರೊಸೆಷನ್ ವಹಿಸ್ಕೊತೀನಿ ಅಂತ ಹೇಳಿದ್ರು. ಬಹಳ ನಾನು ಅದಕ್ಕೆ ಒಂದು ವೆಲ್ಕಮ್ನ ಮಾಡ್ತಾ ಏನಿಲ್ಲ ಗೋಪಾಲ್ರವರು ಏನೋ ಒಂದು ಪ್ರೊಸೆಷನ್ ವಹಿಸ್ಕೊಂಡಿದ್ದಾರಲ್ಲ, ಅದು ಗೋಪಾಲ್ ಪರಿಯಾಲ ಅವರು ನಮ್ಮ ಸಮುದಾಯಕ್ಕೆ ಸೇರಿದವರು. ಅವ್ರು ವಹಿಸ್ಕೊಂಡಿದ್ದಾರೆ ಅಂದ್ರೆ ಆ ಒಂದು ಯಾವ ಒಬ್ಬ 2-3 ಜನ ಕಿಡಿಗಿಡಿ ಯಾರು ಏನೋ ಒಂದು ಮಾಡ್ತಾರೆ, ಇಡೀ ಸರ್ವ ಸಮಾಜಕ್ಕೆ, ಗೋಪಾಲ್ ಅವ್ರಿಗೆ, ನಮಗೆ, ಸಿದ್ದರಾಜ ಸಾಹೇಬ್ರಿಗೆ ಎಲ್ಲರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಒಬ್ಬ ನನ್ನ ಪಕ್ಕದಲ್ಲಿ ತಪ್ಪು ಮಾಡ್ತಿದ್ದಾನೆ ಅಂದ್ರೆ ಅವನ್ನ ತಪ್ಪು ಮಾಡೋರನ್ನ ಹೆಂಗ್ ತಿರ್ಬೇಕು, ಮತ್ತೆ ಅವ್ರನ್ನ ಹೆಂಗೆ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ ನಮ್ಮೆಲ್ಲರೂ ಜವಾಬ್ದಾರಿ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಏನ್ ಗೋಪಾಲ್ ಅವರು ಪ್ರೊಸೆಷನ್ ವಹಿಸ್ಕೊಂಡಿದ್ದಾರೆ, ನಾನು ತಾಲೂಕಿನ ನಮ್ಮ ಯುವ ಮುಖಂಡರು ಅಂತ ಹೇಳಿ ಮುಗಿಸಿರೋದ್ರಿಂದ ಮತ್ತೆ ನೀವೆಲ್ಲ ನಮ್ಮ ಒತ್ತಾಸೆಯಾಗಿ ಇಟ್ಕೊಂಡಿರೋದ್ರಿಂದ ನಾನು ಎಷ್ಟು ಜನ ಬರ್ತಾರೆ ತಾಲೂಕಿಗೆ, ಎಷ್ಟು ಜನ ಬಂದರೂ ಕೂಡ ಊಟದ ವ್ಯವಸ್ಥೆಯನ್ನು 50,000 ಜನ ಬಂದರೂ ಕೂಡ ಒಬ್ಬರಿಗೂ ಶಾರ್ಟೇಜ್ ಆಗ್ತಿದ್ದಕ್ಕೆ ತುಂಬಾ ಶಿಸ್ತು ಅಚ್ಚುಕಟ್ಟಿನಿಂದ ನಾನು ಊಟದ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ನನ್ನ ಸಮಾಜದ ಬಂಧುಗಳಲ್ಲಿ ನನ್ನ ಮಾತು ಕೊಡ್ತಾ ನಿಮ್ಮ ಒಂದು